ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಈ ಕುರ್ಚಿಯ ಸಮರ. ವರಿಷ್ಠರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಅನ್ನ ತಂದಿಡ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಜೋರಾಗಿಬಿಟ್ಟಿದೆ ಈಗ ಬದಲಾವಣೆಯ ಬಿರುಗಾಳಿ ಒಂದು. ವರಿಷ್ಠರಿಗೆ ಟೆನ್ಷನ್ ಅನ್ನ ತಂದಿಟ್ಬಿಟ್ಟಿದೆ ಬದಲಾವಣೆಯ ಬಾಂಬು. ಒಂದು ಬದಲಾವಣೆ ಇಲ್ಲದೆ ಮತ್ತೊಂದು ಬದಲಾವಣೆಗಳಾಗುವುದಿಲ್ಲ. ನಾಯಕತ್ವ ವಿಚಾರ ಇತ್ಯರ್ಥ ಆಗಲಿ ಅಂತ ಡಿಸಿಎಂ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಮೇಲೆ ಈಗ ಒಂದು ರೀತಿ ಗ್ರಹಣ ಒಕ್ಕರಿಸಿದಂಗಾಗಿದೆ. ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗಳಿದೆ, ನಿಗಮ ಮಂಡಳಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರ ನೇಮಕಗಳು, ಅಧ್ಯಕ್ಷರ ನೇಮಕ ಎಲ್ಲದಕ್ಕೂ ಕೂಡ ಒಂದೇ ಒಂದು ಬ್ರೇಕು. ಯಾಕಂತಂದ್ರೆ ಸದ್ಯ ಬದಲಾವಣೆಯ ಗಾಳಿಯಂತೂ ಕಾಂಗ್ರೆಸ್ನಲ್ಲಿ ಬರ್ತಿದೆ. ಒಂದು ಕಡೆಯಲ್ಲಿ ಬಹಿರಂಗ ಹೇಳಿಕೆಯ ಜಟಾಪಟಿ ಶುರುವಾಗಿದೆ, ದಲಿತಾಸ್ತ್ರದ ಪ್ರಯೋಗಗಳಾಗ್ತಿದೆ, ದೂರ ದೂರ ಅನ್ನುವಂಥ ಮಾತುಗಳು ಕಾಂಗ್ರೆಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಆದರೆ ಈಗ ಈ ಬದಲಾವಣೆಯ ಬಾಂಬ್ ಅನ್ನೋದು ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರಿಗೆ ಟೆನ್ಷನ್. ಒಂದು ಬದಲಾವಣೆ ಇಲ್ಲದೆ ಮತ್ತೊಂದು ಬದಲಾವಣೆ ಇಲ್ಲ ಅಂತ, ಈ ನಾಯಕತ್ವ ವಿಚಾರ ಇತ್ಯರ್ಥ ಆಗಲಿ ಅಂತ ಡಿಸಿಎಂ ಈಗ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯ ಮಾತುಗಳು ಕೇಳಿ ಬರ್ತಿದೆ. ಬಟ್ ಆದ್ರೆ ಅವೆಲ್ಲದೂ ಕೂಡ ಕ್ಲಿಯರ್ ಆಗಬೇಕು ಅಂತಂದ್ರೆ ನಾಯಕತ್ವದ ಬದಲಾವಣೆಗಳು ಅಂತ ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಬಹಿರಂಗವಾಗಿ ಹೇಳಿದ್ರು, ಸಿದ್ದರಾಮಯ್ಯನವರೇ ಅಂಥದ್ದೊಂದು ಹೆಜ್ಜೆ ಇಡ್ತಾರೆ ಅಂತ. ನೋಡಿ, ಸಿಎಂ ಬದಲಾವಣೆ ಅಂತ ಕೂಗುಗಳಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತೂ ಅವಧಿ ಮುಗ್ದೋಗ್ಬಿಟ್ಟಿದೆ. ನಿಗಮ ಮಂಡಳಿ, ಕಾಂಗ್ರೆಸ್ಸಿನ ಘಟಕದ ಅಧ್ಯಕ್ಷರ ನೇಮಕ ಮಾಡೋದಿದೆ. ಆದರೆ ಇವೆಲ್ಲದಕ್ಕೂ ಕೂಡ ಒಂದು ಇತ್ಯರ್ಥ ಆಗಬೇಕು ಅಂತಂದ್ರೆ ಈ 2.5 ವರ್ಷದ ನಂತರ ನಾಯಕತ್ವ ಬದಲಾವಣೆ ಆಗುತ್ತೆ. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿದು ಡಿಕೆ ಶಿವಕುಮಾರ್ ಅವ್ರಿಗೆ ಆ ಗಾದಿಯನ್ನ ಬಿಟ್ಕೊಡ್ತಾರೆ ಎನ್ನುವಂಥ ಚರ್ಚೆಗಳೇನಾಗ್ತಿತ್ತು, ಈಗ ಗರಿಗೆದರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರೀಗ ಪಟ್ಟು ಹಿಡಿದು ಮಾತನಾಡ್ತಿದ್ದಾರೆ.